ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ನಮ್ಮ ಟೀಚರ್ನ ಭೇಟಿ ಹೊಂಟೇವಿ. ನಮ್ಗೆ ಪ್ರೈಮರಿ ಒಳಗೆ ಕಲ್ಸಿರುವಂತ ಟೀಚರ್ನ ಭೇಟಿ ಹೊಂಟೇವಿ. ನಮ್ಮ ಅಕ್ಕರೆಲ್ಲರೂ ಅವ್ರ ಕೈಯಾಗ ಕಲ್ತಾರ, ನಾನು ಅವ್ರ ಕೈಯಾಗ ಕಲ್ತೇನೆ. ಸೊ ಇವತ್ತು 5 ಜನ ಸೇರಿವಿ. ಹಂಗಾಗಿ ನಮ್ಮ ಟೀಚರ್ ಭೇಟಿಯಾಗಿ ಬರೋಣ ಅಂತ ಹೇಳಿ. ಅವ್ರು ಯಾವಾಗ್ಲೂ ನಮ್ಮ ಅನರ್ಘ್ಯ ಮತ್ತು ಉತ್ಕೃಷ್ಟನ ಹೆಸರು ಕೇಳಿ ಅವ್ರಿಗೆ ಬಹಳ ಇಷ್ಟ. ನಮ್ಮ ಅನರ್ಘ್ಯ ಮತ್ತು ಉತ್ಕೃಷ್ಟ ಆ ಹೆಸರು ಇಷ್ಟ. ಅವ್ರನ್ನ ಭೇಟಿ ಮಾಡಿಸಿಲ್ಲ ಒಟ್ಟ ಅವರಿಗೆ, ಅದಕ್ಕೆ ಅವ್ರನ್ನೂ ಸಹಿತ ಭೇಟಿ ಮಾಡ್ಸಕ್ ಕರ್ಕೊಂಡು ಹೊಂಟೇವಿ. ಇಲ್ಲಿ ಹಾರ ಹಣ್ಣು ತಗೋಬೇಕಂತ ಹೇಳಿ ನಿಂದ್ರಸೇವಿ. ನಮ್ಮ ಹುಡುಗರು ಮಲ್ಕೊಂಡ್ಬಿಟ್ಟವು. ಮಲ್ಕೊಂಡು ಟೈಮು ಮಲ್ಕೊಂಡ್ಬಿಟ್ರ. ದಿನ ಮಕ್ಕೋರಿ ಮಧ್ಯಾಹ್ನ ಆದ್ರೆ ಮಕ್ಕೊಳಲ್ಲ. ಸೊ ಈಗ ಮಕ್ಕೊಂಡ್ಬಿಟ್ರು. ಕಾರಣ ಹತ್ತಿದ ತಕ್ಷಣ ನಿದ್ದೆ ಬಂದ್ಬಿಡ್ತದೆ ಅವ್ರಿಗೆಲ್ಲ. ಹಾಯ್ ಅಪ್ಪಾಜಿ, ನಾನು ಶ್ರೀಕೃಷ್ಣನ ಕರ್ಕೊಂಡೆ. ಇವಾಗಿನ ಜೊತೆ ಇಂಗ್ಲಿಷ್ ಮೀಡಿಯಂ, ಖಾಸಗಿ ಶಾಲೆ, ಪ್ರೈವೇಟ್ ಸ್ಕೂಲ್ಸ್ ಅಂತ ಏನ್ ಕಲ್ತಿಲ್ಲ ನಾವೆಲ್ಲ ಕಲ್ತಿರೋದು ಕನ್ನಡ ಶಾಲೆ ಒಳಗ. ನಮ್ಮ ಅಕ್ಕಾರ್ ಬಂದ್ರಪ್ಪ ಹಣ್ಣು ಹೂವು ತಗೊಂಡು ನಮ್ ಬೇಸಿಕ್ ನಮ್ಮ ಹೊಸ ವಿಷಯಗಳು ನಾವೇನ ಕಲ್ತೀವಿ ಸಣ್ಣವ್ರಿದ್ದಾಗ ಅಂತಂದ್ರ ಅದಕ್ಕೆಲ್ಲ ನಮ್ಮ ಶಾಲೆಯ ಟೀಚರ್ಗಳ ಕಾರಣ. ನಾವೀಗೇನ್ ಭೇಟಿ ಹಾಕೊಂತೀವಲ್ಲ, ಇವರು ನಮಗ ಹಾಡು ಭಾಷಣ ಹಿಂಗ ಬಹಳ ವಿಷಯಗಳ ಬಗ್ಗೆ ನಮಗ್ ಪರಿಚಯ ಮಾಡ್ಕೊಟ್ಟಾರ. ನಮ್ ಟೀಚರ್ ಇದ್ದಿದ್ದು ಬೇರೆ ಊರಾಗ, ಹಂಗಾಗಿ ಅವ್ರ ಊರೊಳಗ ಅವ್ರ ಮನಿನ ಕೇಳ್ಕೊಂಡ್ ಹೊಂಟೇವಿ. ಮೊದ್ಲ ಫೋನ್ ಮಾಡಿ ಹೇಳಿದ್ವಿ ಹಿಂಗ್ ಬರ್ಲಿಕ್ಕತ್ತೀವಿ ಅಂತ ಹೇಳಿ. ಸೊ ಅವರು ಬಹಳ ಖುಷಿಯಿಂದ ನಮ್ಮನ್ನ ಬರ್ಮಾಡ್ಕೊಂಡ್ರು. ಹೊಸ ಟ್ರೈಪಾಡ್ 2 ದಿನದಿಂದ ಯೂಸ್ ಮಾಡಕತ್ತೀನಿ. ಬ್ಲೂಟೂತ್ ಕನೆಕ್ಟ್ ಆಗೇ ಇಲ್ಲ, ಆಡಿಯೋ ಎಲ್ಲ ಮ್ಯೂಟ್ ಬಂದ್ಬಿಟ್ಟೈತಿ. ಒಂದೆರಡು ಕ್ಲಿಪ್ ಫಸ್ಟ್ ಮ್ಯೂಟ್ ಆಗ್ಯಾವ. ಇವರು ನಮ್ಮೆಲ್ಲರ ನೆಚ್ಚಿನ ಮತ್ತು ಪ್ರೀತಿಯ ಟೀಚರ್ ಅಭಿಗಿರಿ ಟೀಚರ್. ಹಳ್ಳಿಯೊಳಗಂದ್ಮೇಲೆ ಎಲ್ಲರಿಗೂ ಪರಿಚಯ ಇರ್ತಾರ. ಎಲ್ಲಾ ಮನಿ ಮಕ್ಳು ಅವ್ರಿಗೆ ಗೊತ್ತಿರ್ತಾರ. ನಂಗಿನ್ನೂ ನೆನಪೈತಿ, ನನ್ನ ಮನೆತ ಅಡ್ಮಿಷನ್ ಇವರ ತಗೊಂಡಿದ್ರು. ಬಲಗೈಯಿಂದ ತಲೆ ಮೇಲೆ ಹಾಸಿ ಎಡಗಿವಿ ಮುಟ್ಟಿಸೋದು. ಅವಾಗ ವಯಸ್ಸನ್ನ ಅಳಿತಿದ್ರು. ಕೈ ಕಿವಿ ಮುಟ್ಟಿದ್ರೆ ಸಾಕು 6 ವರ್ಷ ಅಂತ ಹೇಳಿ ಅಡ್ಮಿಷನ್ ತಗೊಂಡ ಬಿಡೋರು. ನಂದಂತಲ್ಲ, ಅವಾಗಿನ ಕಾಲದ ಎಲ್ಲಾ ಮಕ್ಕಳ ಅಡ್ಮಿಷನ್ ಆಲ್ಮೋಸ್ಟ್ ಹಿಂಗ ಆಗಿರ್ತೈತಿ. ಪ್ರಾಮಾಣಿಕ ದುಡಿಮೆಗೆ ನಿಮ್ಮ ಮಕ್ಕಳು ದೊಡ್ಡವರು ಕ್ಲಾಸಲ್ಲಿ ಎಲ್ಲೆಲ್ಲಿ ಆಗೋದು ಎಲ್ಲ ಹೌದ್ರಿ. ಡೇಟ್ ಆಫ್ ಹಿಂದಿನ ಅವ್ ಯಾವ್ದು ನೆನಪು ಕರಿಲ್ಲ. ಈಗಿಂದ ನೆನಪಿರೋದಿಲ್ವೇ? ವಿದ್ಯಾಶಕ್ತಿ ಐತೆ. ಈಗಿಂದ ಏನು ಗೊತ್ತೈತಲ್ಲ, ಅಂತವ್ರು ಸಹಿತ ಏನಾರ ಪ್ರಯತ್ನ ಮಾಡಿ ಕಲ್ಸಿದ್ ಸಾಧ್ಯ ಇದ್ದಷ್ಟು ಮಾಡಿ ಮತ್ತೆ ಆಗಲಾರದು ಬಿಟ್ಟಿವಿ. ಅಗ್ನಿ ಎಲ್ಲ ನಾನಾರ್ಥಕ ಪದ ಸಮಾನಾರ್ಥಕ ಎಲ್ಲ ಪರ್ಫೆಕ್ಟ್. ಹಂಗ ಇಂಗ್ಲಿಷ್ ಹಂಗಾಗಿ ಇಂಗ್ಲಿಷ್ ಮೀಡಿಯಂ ಅಲ್ಲಕ್ಕಿ ಕನ್ನಡ ಮೀಡಿಯಂ. ಅದೇನು ನೆನಪಿನ ಶಕ್ತಿಗೆ ಅದಕ್ಕೇನು ಕಡಿಮೆ ಆಗಿಲ್ಲ. ಆರಾಮ್ ಇರದೇ ಇದ್ರು. 60 ವರ್ಷಕ್ಕೆ ಅರಳು ಮರಳು ಅನ್ನೋ ಗಾದೆ ಮತ್ತೆ ಯಾರು ಮಾಡ್ರು ಗೊತ್ತಿಲ್ಲ, ಅದಂತೂ ಶುದ್ಧ ಸುಳ್ಳು ಅಂತ ನಮ್ಮ ಟೀಚರ್ ನೋಡಿದ್ರೆ ಪ್ರೂವ್ ಆಕೈತಿ. ನಾನ್ ಪ್ರತಿಭಾ ಕಾರಂಜಿ ಒಳಗೆ ತಗೊಂಡಿರುವಂತ ಎಲ್ಲಾ ಸರ್ಟಿಫಿಕೇಟ್ರು ನಮ್ಮ ಟೀಚರಿಂದನ. ಸೋಲೋ ಪರ್ಫಾರ್ಮೆನ್ಸ್, ರಾಷ್ಟ್ರಗೀತೆ, ನಾಡಗೀತೆ, ಭಾವಗೀತೆ, ದೇಶಭಕ್ತಿ ಗೀತೆ ನಮ್ಮ ಟೀಚರ್ ಬರೋಬ್ಬರಿ ಟ್ರೈನಿಂಗ್ ಕೊಡ್ತಿದ್ರು. ಕರೆಕ್ಟಾಗಿ ಹಾಡ್ಬೇಕು. ಟೈಮಿಂಗು, ಡಿಸಿಪ್ಲಿನು ಇದೆಲ್ಲ ಕಲಿಯೋದು ನಾವು ಸಣ್ಣವರಿದ್ದಾಗ. ನಮ್ಮ ಟೀಚರ್ ನಮಗೆ ಕಲಿಸ್ತಿದ್ದಂತ 1-2 ಹಾಡುಗಳ ತುಣುಕುಗಳನ್ನ ಇಲ್ಲಿ ಹಾಕಿನಿ. ಪೂರ್ತಿ ವಿಡಿಯೋ ನಮ್ಮ ಕಾಲಪುಟ್ಟ ಮತ್ತು ಕ್ಯಾರ್ಕಿಕಮ್ಮ ಚಾನಲ್ ಒಳಗೆ ಸಿಗ್ತಾವ, ನೋಡ್ರಿ, ಕಲ್ಕೋರಿ. ಸಂಜೆ ಎಂಪಿನ ಸೊಂಪ ಸಾಮ್ರಾಜ್ಯಗಳ ಪೆಂಪ ಕಾಲಪಟದಲ್ಲಿ ಬರೆವ ನೇಸರನ ಮೀರಿಸುವ ನಾಡವರು ನಾವು. ಜೋ 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 ಎನ್ನ ಜೋಪಿಯ ಕಂದ ಜೋ ಜೋ. ನಮ್ಮ ಟೀಚರ್ಗೀಗ 78 ವರ್ಷ. ಎಷ್ಟು ನೆನಪಿಂದ ಎಷ್ಟು ಚಂದ ಹಾಡಿದ್ರು, ನೋಡಿದ್ರಿಲ್ಲೋ, ಕೇಳಿದ್ರಿಲ್ಲೋ. ಇವಾಗೆಲ್ಲ ಬಂದವ ಯೂಟ್ಯೂಬ್, ಗೂಗಲ್, ಕ್ಯಾಸೆಟ್, ಟಿವಿ ಅದಿದೆ. ನಮ್ಮ ಟೀಚರ್ಗಳ ನಮಗೆ ಕಲಿಸ್ತಿದ್ರು. ಅವರ ನಮ್ಮ ಪಾಲಿಗೆ ಟಿವಿ ಗಿವಿ ಎಲ್ಲ. ನಮ್ಮ ಕಡೆಯಿಂದ ನಮ್ಮ ಟೀಚರ್ಗೊಂದು ಸಣ್ಣ ಗೌರವ ಸಮರ್ಪಣೆ.
ನಿಮ್ಮ ಓನ್ ಮ್ಯಾಗ ಒಂದ್ ಕಣ್ಣು ಇರ್ಲಿ ಎಲ್ಲಾರ್ದು ಎಲ್ಲ ಈಗಿನ ಮಕ್ಕಳಿಗೆ ನೋಡಿದ್ರೆ ಅವಾಗಿನ ವಿದ್ಯಾರ್ಥಿಗಳಿಗೆ ಜಾಸ್ತಿ ಭಯ ಭಕ್ತಿ ಗೌರವ ಟೀಚರ್ಗಳಂದ್ರ ಸ್ಪಷ್ಟ ಉಚ್ಚಾರ ಓದೋ ರೀತಿ ಬರವಣಿಗೆ ಹೆಂಗಿರ್ಬೇಕು ಏನು ಎಲ್ಲ ಅನ್ನೋದು ಕಲಿಯೋದು ನಾವು ಸಣ್ಣವರಿದ್ದಾಗ ಅದನ್ನ ಕಲಿಸಿರುವಂತ ನಮ್ಮ ಗುರುಗಳೆಲ್ಲರಿಗೂ ಕೂಡ ಧನ್ಯವಾದಗಳು. ಈ ದಿನ ಈ ಕ್ಷಣ ಬಹಳ ಸಂತೋಷವಾದದ್ದು. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೊಳ್ತೀನಿ. ನಮಸ್ಕಾರ.